ಏನು ಕಾಗವಾಡ ತಾಲೂಕಿನ ಒಂದು ಏನು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿಲಿದ್ದೀವಿ. ಏನು ಗಡಿ ಒಂದು ಏನು ಸಾಂಗ್ಲಿ ಜಿಲ್ಲೆ ಒಂದು ರಾಜಾಪುರ ಬ್ಯಾರೇಜ್ ಹತ್ರ ಇದ್ದೀವಿ. ಬ್ಯಾರೇಜ್ನಲ್ಲಿ ನೋಡ್ತಿರ್ಬೋದು ಈಗಾಗಲೇ ಒಂದು ಸಾಕಷ್ಟು ಒಂದು ಮಳೆ ಆಗ್ತ ಕಾರಣ ಇವತ್ತು ಮಹಾರಾಷ್ಟ್ರ ಬ್ಯಾರೇಜ್ನಿಂದ ಒಂದು ಮಹಾರಾಷ್ಟ್ರದಿಂದ ಇನ್ನು ಇವತ್ತು ಕರ್ನಾಟಕಕ್ಕೆ ಒಂದು ನೀರು ಬಿಡುವಂಥ ಕೆಲಸ ಆಗಿದೆ. ಇವತ್ತು ಒಂದು ಏನು ಸಾಕಷ್ಟು ಒಂದು ಮಳೆ ಆಗ್ತಾರಿಂದ ಹಾಗಾಗಿ ಇವತ್ತು ಒಂದು ಸಾಕಷ್ಟು ಒಂದು ಕರ್ನಾಟಕಕ್ಕೆ ನೀರು ಬಿಡುವಂಥದ್ದು ಕೆಲಸ ಆಗ್ತಾ ಇದೆ. ಇವತ್ತು ರೈತರು ಕೂಡ 3 ತಿಂಗಳಿಂದ ನೋಡ್ತಿರ್ಬೋದು ಸಾಕಷ್ಟು ಒಂದು ರೈತರು ಕೂಡ ಬಂದು ಒಂದು ಸಾಕಷ್ಟು ನೀರು ಇಲ್ಲದೆ ಸಾಕಷ್ಟು ಒಂದು ಪರಿಶ್ರಮ ಪಟ್ಟಿದ್ದಾರೆ ಅಂತ ಹೇಳ್ಬೋದು, ಸಂಕಷ್ಟ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಒಂದು ಈಗಾಗಲೇ ನೋಡ್ತಿರ್ಬೋದು ಈಗಾಗಲೇ ಬೆಳಗಾವಿ ಏನು ಕರ್ನಾಟಕದ 3 ಜಿಲ್ಲೆಗಳಿಗೆ ಅಂದರೆ ಕೃಷ್ಣ ಈಗಾಗಲೇ ಬೆಳಗಾವಿ, ಬಾಗಲಕೋಟೆ ಹಾಗೆ ಬಿಜಾಪುರಗಳಿಗೆ ಒಂದು ನೀರು ಹೋಗುವಂಥ ಇದು ಒಂದು ನದಿ. ಇಲ್ಲಿ ಸಾಕಷ್ಟು 3 ತಿಂಗಳಿಂದ ಕೂಡ ಕೃಷ್ಣಾ ನದಿ ಇವತ್ತು ಒಂದು ರಾಜಾಪುರದಿಂದ ಸಾಕಷ್ಟು ಒಂದು ಕರ್ನಾಟಕ ನೀರು ಬಿಡುವಂಥ ಒಂದು ಕೆಲಸ ಆಗ್ತಾ ಇದೆ. ಇದರಿಂದ ರೈತರು ಕೂಡ ಒಂದು ಏನೊಂದು ಸಂತಸ ಒಂದು ಕಾಣ್ತಾ ಅಂತ ಹೇಳ್ಬೋದು. ಶಿವಕುಮಾರ್ ದಳ್ವಿ, ನ್ಯೂಸ್ ಒನ್ ಕರ್ನಾಟಕ, ಚಿಕ್ಕೋಡಿ. ಕಾರಣ ಅಂದ್ರೆ ರೀ 3 ತಿಂಗಳೈತಿ ಇಲ್ಲಿ ನೀರು ಇಲ್ಲಾಗಿದ್ರು ಈ ಭಾಗದಾಗ ರೈತರು ಮತ್ತು ಜಾನುವಾರುಗಳಿಗೆ ಬಹಳ ತೊಂದರೆ ಆಗಿತ್ತು. ಯಾವುದೇ ಕಾರಣದಿಂದ ಒಟ್ಟಿಗ ನದಿಗೆ ನೀರು ಬಂದಿಂದ ಎಲ್ಲರೂ ಖುಷಿಯಿಂದ ಈಗ ನೀರದ ಅನುಭವ ತಗೋದಿವ್ರಿ. 3 ತಿಂಗಳೈತ್ರಿ 3 ತಿಂಗಳೈತಿ ನೀರಿಲ್ಲ. ಮಹಾರಾಷ್ಟ್ರ ಸರ್ಕಾರದವ್ರು ನೀರು ಬಿಡಿದಾರ್ರಿ. ಮಾನವೀಯತೆ ಮೇರೆಗೆ ಇದೆಷ್ಟು ಜಿಲ್ಲೆಗೆ ಅನುಕೂಲ ಐತಿ ಸರ್? ಇದು 4 ಜಿಲ್ಲೆಗೆ ಅನುಕೂಲ ಐತ್ರಿ. 3 ಜಿಲ್ಲೆಗೆ 3 ಜಿಲ್ಲೆ ಬಾಗಲಕೋಟ್, ಜಮಖಂಡಿ, ಬಾಗಲಕೋಟ್, ಬಿಜಾಪುರ ಮತ್ತು ಬೆಳಗಾವಿ ಜಿಲ್ಲೆ.